ಇನ್ನು ಭಾರತದ ದಾಳಿ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ರಕ್ಷಣೆ ಕೊಡಿ ಅಂತ ಹೇಳಿ ವಿಶ್ವಸಂಸ್ಥೆ ಮೊರೆ ಹೋಗ್ತಾ ಇದೆ. ಇವತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಮೀಟಿಂಗ್ ಇತ್ತು. ಈ ಸಭೆಯಲ್ಲಿ ಈ ದಾಳಿಗೆ ಸಂಬಂಧಪಟ್ಟಂತೆ ಉಗ್ರ ದಾಳಿಯನ್ನ, ಪಹಲ್ಗಾಮ್ ದಾಳಿಯನ್ನ ಭಾರತ ಖಂಡಿಸಲಿದೆ. ದಾಳಿ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಅಂತ ಭಾರತ ಆರೋಪ ಮಾಡಿದೆ. ದಾಳಿ ಹಿಂದೆ ನಮ್ಮ ಕೈವಾಡ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ. ಎರಡು ದೇಶಗಳ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಕಡೆ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ, ಸೇನಾ ಕಾರ್ಯಾಚರಣೆ ಆ ಕಡೆ ಪಾಕಿಸ್ತಾನದಿಂದಲೂ ಆಗ್ತಾ ಇದೆ, ಈ ಕಡೆ ಭಾರತ ತಕ್ಕ ಉತ್ತರವನ್ನು ಕೂಡ ಕೊಡ್ತಾ ಇದೆ. ಇದರ ನಡುವೆ ಯುದ್ಧದ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಗ್ತಾ ಇದೆ. ಇವತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಒಂದು ಸಭೆ ಇದೆ. ಈ ಸಭೆಯಲ್ಲಿ ಭಾರತ ಪಾಕಿಸ್ತಾನದ ಮುಖವಾಡವನ್ನು ಬಯಲು ಮಾಡುತ್ತೆ. ಅಂದರೆ ಯಾವ ಅರ್ಥದಲ್ಲಿ ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದು ಭಾರತದ ಆರೋಪ. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಹೇಳ್ತಾ ಇದೆ, ಇಲ್ಲ ನಮ್ಮ ಕೈವಾಡ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿಷ್ಪಕ್ಷಪಾತ ಸ್ವತಂತ್ರ ತನಿಖೆಗೆ ನಾವು ಕೂಡ ಸಹಕರಿಸ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಈ ಉದ್ವಿಗ್ನ ಪರಿಸ್ಥಿತಿಯ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಆದರೆ ವಿಶ್ವಸಂಸ್ಥೆ ಮಾತನ್ನು ಉಭಯ ದೇಶಗಳು ಕೇಳುತ್ವಾ ಅಂತ ಹೇಳಿದ್ರೆ ಆ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ವಿಶ್ವಸಂಸ್ಥೆ ಮಾತನ್ನು ದೊಡ್ಡ ದೊಡ್ಡ ರಾಷ್ಟ್ರಗಳೇ ಕೇಳ್ತಾ ಇಲ್ಲ. ವಿಶ್ವಸಂಸ್ಥೆ ಬಗ್ಗೆ ಸುಮ್ಮನೆ ಒಂದು ವಿಶ್ವದಾದ್ಯಂತ ಒಂದು ನರೇಟಿವಿಟಿಯನ್ನು ಸೆಟ್ ಮಾಡಬಹುದು ಅಷ್ಟೇ. ಬಟ್ ಸಲಹೆಯನ್ನು ಕೇಳದೇ ಇರೋದು ಅದು ಆಯಾ ದೇಶಕ್ಕೆ ಬಿಟ್ಟಿರುತ್ತೆ. ಬಟ್ ವಿಶ್ವಸಂಸ್ಥೆ ಆ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಮಾತನಾಡುವಂಥದ್ದು, ಇದನ್ನು ಯಾವ ರೀತಿಯಾಗಿ ನೋಡ್ಬೋದು ಅಂತ ಹೇಳಿದ್ರೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು ವಿಶ್ವಕ್ಕೆ ಅಂತ. ಆ ರೀತಿಯ ಕೆಲಸವನ್ನು ಭಾರತ ಸಾಕಷ್ಟು ವರ್ಷಗಳಿಂದ ಮಾಡ್ಕೊ ಬರ್ತಾ ಇದೆ, ಈಗಲೂ ಕೂಡ ಮಾಡುತ್ತೆ.